ಯುರೋಪ್ನಲ್ಲಿ ತೀವ್ರವಾದ ಉರಿ ಬಿಸಿಲು, ಬಿಸಿ ಗಾಳಿ. 1300ಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ, ವಿಚ್ ಈಸ್ ಹೆಚ್ಚು ಕಡಿಮೆ ವೆನೆಜುಲಾನಲ್ಲಿ ಭೂಕಂಪಕ್ಕೆ ಸತ್ತಿರೋ ಅಷ್ಟೇ ಜನ. ಅಲ್ಲಿ 2 ದಿನಕ್ಕೆ ಸತ್ತೋಗಿದ್ದಾರೆ, ಇಲ್ಲಿ ಕಳೆದ ಒಂದು ವಾರ 10 ದಿನದಿಂದ. ಇದು ಐತಿಹಾಸಿಕ ದಾಖಲೆಗಳಾಗ್ತಾ ಇವೆ. ಎಲ್ಲ ದೇಶಗಳಲ್ಲಿ ಅವ್ರದ್ದು ತಾಪಮಾನಗಳು 41, 40 ಆ ರೇಂಜ್ಗೆ ಹೋಗಿ ಕೂತಿದೆ. ಜನ ತತ್ತರಿಸೋಗಿದ್ದಾರೆ, ಮರ್ಡ್ರಾಗೋ ಲೆವೆಲ್ಗೆ ಬಂದಿದೆ. ಎ ಸಿಗಳನ್ನು ಖರೀದಿ ಮಾಡೋಕ್ಕೆ ಜಗಳಗಳಾಗಿ ಆ ಲೆವೆಲ್ಗೆ ಹೋಗಿದ್ದಾರೆ. ಎ ಸಿ ಕೂಲರ್ಗಳನ್ನೆಲ್ಲ ಖರೀದಿ ಮಾಡ್ತಾ ಇದ್ದಾರೆ ಜನ. ಪರಿಣಾಮ ಅನುಭವಿಸ್ಬೇಕು ಏನೇನಾಗತ್ತೆ ಅಂತ. ಕಾರುಗಳು ಟೈರ್ಗಳೆಲ್ಲ ಬಿಸಿಲು ತಾಪಕ್ಕೆ ಕರಗೋಗ್ತಿವೆ ರೋಡಲ್ಲಿ ಹಂಗಂಗೆ ಅಂಟ್ಕೊಂಡು ಕರಗೋಗ್ತಾ ಇದೆ. ಸರಿ, ಕಾರಿನ ಬ್ಯಾನೆಟ್ಗಳು ಬಿಸಿಲಿಗೆ ಉಬ್ಬುತ್ತಾ ಇದೆಯಂತೆ, ಬಗ್ ಅಂತ ಬೆಂಕಿ ಎತ್ಕೊಂಡ್ಬಿಡ್ತಿದೆಯಂತೆ ಎಲ್ಲವೂ. ಸರಿ, ಅನುಭವಿಸ್ಬೇಕು, ಬೇರೆ ದಾರಿ ಇಲ್ಲ, ನಾವೇ ಮಾಡ್ಕೊಂಡಿರೋಂತಹ ಪರಿಸ್ಥಿತಿ ಅಷ್ಟೇ. ಅಲ್ಲ ಸರ್, ಅದೇನೋ ಹೀಟ್ ಡೋಮ್ ಅಂತ ಆಗಿದೆಯಂತ. ಅದೇ ಅದು ಆಗಿದ್ದು ಯಾಕೆ ಅಂತ ಸರ್? ಯಾಕೆ ಅಂತಂದರೆ ನಿಮ್ಮದು ಗ್ಲೋಬಲ್ ವಾರ್ಮಿಂಗ್ ಆಗಿರೋ ಪರಿಣಾಮ. ಅಂದರೆ ಅದು ಎಲ್ನಿನೋ ಎಫೆಕ್ಟ್ ಸರ್? ಒನ್ ಆಫ್ ಇಟ್ ಬ್ಯಾಕಪ್ಪಲ್ಲಿ. ಓಕೆ, ಎಸ್. ಓಕೆ. ಇನ್ನು ಕರ್ನಾಟಕದಲ್ಲಿ ಮಳೆ ಆಗುತ್ತೆ, ಇನ್ನೂ ಆಗುತ್ತೆ. 50 ವರ್ಷದ ಹಿಂದೆ ಯುರೋಪಲ್ಲಿ ಇಷ್ಟೊತ್ತಿಗೆ ಹೆಚ್ಚು ಕಡಿಮೆ ಅದ್ಭುತವಾದ ವಾತಾವರಣ ಇರಬೇಕಿತ್ತು. ಈ ಟೈಮಲ್ಲಿ ಅದ್ಭುತವಾದ ವಾತಾವರಣ. ಸಮ್ಮರಲ್ಲಿ ಜನ ಯುರೋಪ್ಗೆ ಹೋಗೋರು. ಏನಕ್ಕೆ ಅಂದರೆ ಅಲ್ಲಿ ಕೂಲಾಗಿರುತ್ತೆ ಅಂತ ಸಿರಿವಂತರು. ಈಗ ಇಂಡಿಯಾಗೆ ವಾಪಸ್ ಬರಬೇಕು. ಎಸ್. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಕರ್ನಾಟಕದಲ್ಲಿ ಮಳೆ ಮೋಡಗಳಿಲ್ಲ, ಆದರೆ ಉತ್ತರದ ಅರುಣಾಚಲ, ಅಸ್ಸಾಂ, ಸಿಕ್ಕಿಂನಲ್ಲಂತೂ ಭಾರೀ ಅವಾಂತರ ಸೃಷ್ಟಿಯಾಗಿದೆ. ಹಠಾತ್ ಪ್ರವಾಹ. ಅರುಣಾಚಲ ಪ್ರದೇಶದಲ್ಲಿ 9 ಮಂದಿ ನಾಪತ್ತೆಯಾಗಿದ್ದಾರೆ. ಕೆಲವು ಕಡೆ ಭೂಕುಸಿತ ಉಂಟಾಗಿದೆ. ಕೆಲವರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗ್ತಾ ಇದೆ. 22,124 ಮಂದಿ ಪ್ರವಾಹದಿಂದ ಪರದಾಡ್ತಾ ಇದ್ದಾರೆ. ಅವೆಲ್ಲ ಕೂಡ ಅಲ್ಲಿ ಆಗ್ತಾ ಇರತಕ್ಕಂಥದ್ದು. ಅಸ್ಸಾಂ ಮತ್ತು ಸಿಕ್ಕಿಂನಲ್ಲೂ ಕೂಡ ಅದೇ ರೀತಿ ಪರಿಸ್ಥಿತಿ ಉಂಟಾಗಿದೆ. ಕರ್ನಾಟಕಕ್ಕೆ ದಕ್ಷಿಣ ಒಳನಾಡಿನಲ್ಲಿ ಒಂದು 50% ಮಳೆ ಕೊರತೆ ಆಗಿದೆ. ಇದೇ ಕಂಟಿನ್ಯೂ ಆದರೆ ಈ ಸರಿ ನಮಗೆ ಮಾರಿ ಹಬ್ಬ ಕಾದಿದೆ ಅಂತ ಕಾಣಿಸುತ್ತೆ. ಏನು ಕಾದಿದೆಯೋ ಗೊತ್ತಿಲ್ಲ, ಐ ಡೋಂಟ್ ನೋ. ಲೇಟಾಗಿ ಏನಾದರೂ ಆನ್ಸೆಟ್ ಆದರೆ ಮಳೆ ಬಚಾವ್, ನಾವು ಕುಡಿಯೋಕ್ಕಾದ್ರೂ ನೀರು ಸಿಕ್ಕತ್ತೆ, ಇಲ್ಲ ಅದು ಸಿಕ್ಕಲ್ಲ. ಪತಿಗಿಂತ ಹೆಚ್ಚು ದುಡಿಯುವ ಪತ್ನಿಗೆ ಪತಿಯು ಜೀವನಾಂಶ ಕೊಡಬೇಕಾಗಿಲ್ಲ ಅಂತ ಹೈಕೋರ್ಟು ನ್ಯಾಯಮೂರ್ತಿ ಡಾಕ್ಟರ್ ಚಿಲ್ಲಕೂರ್ ಸುಮಲತಾ ಅವರಿದ್ದಂತಹ ಹೈಕೋರ್ಟ್ನ ಏಕಸದಸ್ಯ ಪೀಠ ಆದೇಶ ಕೊಟ್ಟಿದೆ. ಅವರಿಬ್ಬರು ದಂಪತಿಗಳು ವಿಚ್ಛೇದನ ಮಾಡಿಕೊಂಡ್ರಂತೆ ಎಷ್ಟೋ ಕೆಲವೇ ತಿಂಗಳಲ್ಲಿ ಮದುವೆ ಆದಮೇಲೆ. ಆಮೇಲೆ ಆಕೆ ಅರ್ಜಿ ಹಾಕಿದ್ರಂತೆ, ನನಗೆ ಜೀವನಾಂಶ ಕೊಡಬೇಕು ಅಂತ. ಕೆಳಗಡೆ ನ್ಯಾಯಾಲಯದವ್ರು ಒಂದು 20,000 ಕೊಡಬೇಕು ನೀವು ಅಂತೇನೋ ಹಾಕಿದ್ರಂತೆ. ಅವರು ಅಪೀಲ್ ಬಂದರು. ಅದಕ್ಕೆ ಈಗ ಹೈಕೋರ್ಟ್ ಹೇಳಿದೆ, 1,00,000 ಬಂದ ಮೇಲೆ ತನ್ನ ಜೀವನ ತಾನು ನಡೆಸ್ಕೊಂಡು ಹೋಗ್ಬೋದು ಆಕೆ. ಗಂಡನ ದುಡ್ಡು ಮೇಲೆ ಆಕೆ ಏನು ಬದುಕಬೇಕಾದ ಅವಶ್ಯಕತೆ ಇಲ್ಲ, ಮಕ್ಕಳಿಲ್ಲ, ಇನ್ನೊಂದಿಲ್ಲ, ಬಾಧ್ಯತೆ ಇಲ್ಲ. ಹಾಗಾಗಿ ಏನು ಕೊಡಬೇಕಾಗಿಲ್ಲ ಅಂತ ರದ್ದು ಮಾಡಿದ್ದಾರೆ. ಇನ್ನು ಮಾಲಿನ್ಯ ಮುಕ್ತ ದೆಹಲಿಗೆ BJP ಸರ್ಕಾರ ಮಹತ್ವದ ನಿರ್ಧಾರ ತಗೊಂಡಿದೆ. ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ಗಳೇ ಪ್ರಮೋಟ್ ಮಾಡ್ತಕ್ಕಂಥದ್ದಷ್ಟೇ. 30 ಲಕ್ಷದ ಒಳಗಿನ ಎಲೆಕ್ಟ್ರಿಕ್ ಕಾರ್ಗಳಿಗೆ 100% ರಸ್ತೆ ತೆರಿಗೆ, ನೋಂದಣಿ ಶುಲ್ಕದಿಂದ ವಿನಾಯಿತಿ, ಕರ್ನಾಟಕದಲ್ಲಿ ಕಿತ್ತಾಕಿದ್ರು, ಅಲ್ಲಿ ಕೊಡ್ತಿದ್ದಾರೆ. ಅಂದರೆ ಪರಿಸ್ಥಿತಿ ಅಲ್ಲಿ ಅಷ್ಟು ವಿಕೋಪಕ್ಕೆ ಹೋಗಿದೆ, ವಾಯು ಮಾಲಿನ್ಯ ವಿಕೋಪಕ್ಕೆ ಹೋಗಿದೆ. ಎರಡನೇದು, ಸರ್ಕಾರಗಳು ನಡ್ಕೋಬೇಕಾದ ರೀತಿಗಳದು ಕರ್ನಾಟಕದ ಥರ ಅಲ್ಲ. ಕರ್ನಾಟಕ ಇಸ್ ಬಿಕಮಿಂಗ್ ಎ ಪ್ರೋಗ್ರೆಸಿವ್ ಸ್ಟೇಟ್ ಇರೋದು ರಿಗ್ರೆಸಿವ್. ಹಿಂದಕ್ಕೆ ಹೋಗ್ತಾ ಇದ್ದೀರಿ. ಕೊಡಿ ಇನ್ನೂ 4 ಗ್ಯಾರಂಟಿ ಕೊಡಿ, ಆಗತ್ತೆ ಎಲ್ಲ. ಇನ್ನು ಅದೇ ಕೆಲವು ವೆಹಿಕಲ್ಗಳನ್ನೆಲ್ಲ ಪರ್ಚೇಸ್ ಮಾಡಿದ್ರೆ ನಿಮಗೆ 3 ವರ್ಷ ಸಹಾಯಧನ ಎಲ್ಲ ಸಿಗುತ್ತೆ ಅಂತೆಲ್ಲ ಅನೌನ್ಸ್ ಮಾಡಿದ್ದಾರೆ. ಎಲೆಕ್ಟ್ರಿಕ್ ಆಟೋಗಳಿಗೆ, ಎಲೆಕ್ಟ್ರಿಕ್ 2 ವೀಲರ್ಗಳಿಗೆ. ಜೊತೆಗೆ ಮುಂದಿನ 4 ವರ್ಷದಲ್ಲಿ 15,000 ಕೋಟಿ ಹೂಡಿಕೆ ಮಾಡಿ ಎಲೆಕ್ಟ್ರಿಕ್ ರೀಚಾರ್ಜ್ ಸರ್ವಿಸ್ ಸ್ಟೇಷನ್ಗಳನ್ನೆಲ್ಲ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅವರು ಕ್ರಮವನ್ನು ಸರಿಯಾಗಿ ಕೆಲಸ ಮಾಡಿದ್ರೆ ಈ ಸ್ಕೀಮು ಡೆಲ್ಲಿನಲ್ಲಿ ವರ್ಕೌಟ್ ಆಗುತ್ತೆ ಸರ್. ಗುಡ್, ಒಳ್ಳೆಯದು, ಮಾಡಿಪ್ಪ, ಬೇಡ ಅಂದವ್ರು ಯಾರು ನಿಮ್ಮನ್ನು. ಇರಾನ್ನ ಮಾಜಿ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ ಅಂತ್ಯಕ್ರಿಯೆ ಮಶಾದ್ ಅವನ ಹುಟ್ಟೂರಿನಲ್ಲಿ ಅವರದ್ರಲ್ಲಿ ನಡೆಯುತ್ತೆ 9ನೇ ತಾರೀಕು. ಭಾರತದಿಂದ ಕೂಡ ಬಿಹಾರದ ರಾಜ್ಯಪಾಲರ ನೇತೃತ್ವದಲ್ಲಿ ಒಂದು ತಂಡ, ಒಂದು ನಿಯೋಗ ಅಲ್ಲಿಗೆ ಹೋಗುತ್ತೆ. ಇಲ್ಲಿಯವರೆಗೆ ಅವರಿಗೆ ಭಯ ಇತ್ತು, ನಾವು ಮಾಡೋಕ್ಕೆ ಹೋದಾಗ ಯಾರು ಬಾಂಬ್ ಹಾಕ್ತಾರೋ, ಯಾರು ಮಿಸೈಲ್ ಹಾಕ್ತಾರೋ, ಇನ್ನು ಯಾರ್ಯಾರನ್ನು ಸಾಯಿಸ್ಬಿಡ್ತಾರೋ ಆಮೇಲೆ ಅಂತ. ಹಾಗಾಗಿ ಮಾಡೇ ಇರಲಿಲ್ಲ ಅವ್ರದ್ದು ಅಂತ್ಯಕ್ರಿಯೆನ. ಈಗ ಅಂತ್ಯಕ್ರಿಯೆಯನ್ನು ಮಾಡ್ತಿದ್ದಾರೆ, ಒಳ್ಳೆಯದು, ಮಾಡ್ಕೊಳ್ಳಿ. ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಸುಪ್ರಸಿದ್ಧ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ದೇವಾಲಯದಲ್ಲಿ ಹಲವು ವರ್ಷಗಳ ಬಳಿಕ ಅಪರೂಪದ ದೃಶ್ಯ ಬಂದು, ಅಲ್ಲಿ ಒಂದು ಅಮೃತ ಕುಂಡ ಇದೆ, ಅದನ್ನು ಕ್ಲೀನ್ ಮಾಡಬೇಕು ಅಂತಾಯಿತು. ಹಾಗಾಗಿ ಅದನ್ನು ಸ್ವಚ್ಛ ಮಾಡಲಿಕ್ಕೆ ಹೊರಟರು. ಅಲ್ಲಿಂದನೇ ನೀರು ತೆಗೆದು ದೇವರ ಪೂಜೆಗೆ ಮತ್ತು ಇದಕ್ಕೆಲ್ಲ ಯೂಸ್ ಮಾಡೋದೆಲ್ಲ.
ಸರಿ, ಅದಾದಾಗ ತೆಗೆದ ತಕ್ಷಣ ಗೊತ್ತಾಗೋಯ್ತು ಒಳಗಡೆ ಆಳದಲ್ಲಿ 60 ಅಡಿ ಆಳದಲ್ಲಿ ಒಂದು ಶಿವಲಿಂಗ ಇರೋದು. ಬಹುಶಃ ಅದನ್ನು ಮಾಡಿದವರು ಶಿವನಿಗೆ ತೆಗೆಯುವ ನೀರಿನ ಮೂಲ ಸ್ಥಾನದಲ್ಲೇ ಶಿವ ಇರಬೇಕು ಅಂತ ಅಲ್ಲಿಗೆ ಲಿಂಗ ಮಾಡಿದ್ರು, ಅಥವಾ ಲಿಂಗ ಇದ್ದಿದ್ದನ್ನು ಬಿಟ್ಕೊಂಡು ಅಲ್ಲಿ ಬಂತು, ನೀರು ಬಂತು, ಉದ್ಭವ ಆಯಿತು ಅಲ್ಲಿಂದ ಅಂತ ಆಯಿತು. ಅದು ಎಂಥದ್ದು ಒಟ್ಟಲ್ಲಿ ಈಗ ಅದನ್ನು ನೋಡೋಕ್ಕೆ ಜನ ಕಿಕ್ಕಿರಿದು ನುಗ್ತಾ ಇದ್ದಾರೆ, ಜನ ಈಗ ನಿರ್ಬಂಧಿಸಿದ್ದಾರೆ. ಸೇಮ್ ನಾನು ಹೇಳೋದು, ಇದು ನಮ್ಮ ನಂಬಿಕೆ, ಇದು ನಮ್ಮ ಬಿಲೀಫ್. ಈ ಹಿಂದೂ ನಂಬಿಕೆ ಮತ್ತು ಈ ದೇವರ ಮೇಲಿನ ನಮ್ಮ ಟ್ರಸ್ಟ್ ಏನಿದೆ, ವಿಶ್ವಾಸ ಏನಿದೆ, ನಂಬಿಕೆ ಏನಿದೆ, ಅದನ್ನು ನಾವು ಬಿ ಜೆ ಪಿಯಿಂದ ಕಲಿಬೇಕು ಅಂತಿಲ್ಲ. ಕರೆಕ್ಟ್. ಬಿ ಜೆ ಪಿಗೆ ಮೊದಲು ಇತ್ತು ನಮ್ಮ ಹತ್ರ, ಬಿ ಜೆ ಪಿ ಇಲ್ದಿದ್ರೂ ಇರುತ್ತೆ ನಮ್ಮ ಹತ್ರ ಅದು. ಆದರೆ ನನ್ನ ಪಾಯಿಂಟ್ ಏನು ಅಂತಂದರೆ, ರಾಮನ ದೇವಾಲಯದ ಮೇಲೆ ಅಪನಂಬಿಕೆಯನ್ನು ಹುಟ್ಟಿಸುವಂತಹ ಕೆಲಸವನ್ನು ಎಸ್ ಪಿ ಯು ಸೇರಿದಂತೆ, ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಸೇರಿದಂತೆ, ಹಲವಾರು ಮುಸ್ಲಿಂ ಲೀಡರ್ಗಳು ಸೇರಿದಂತೆ ಆಟ ಆಡ್ತಾ ಇದ್ದಾರೆ. ಅವ್ರಿಗೆ ಯಾವ ಹಕ್ಕೂ ಇಲ್ಲ. ನಮ್ಮ ಪ್ರಶ್ನೆ ಇರುವುದು ರಾಮನ ದೇವಸ್ಥಾನದ ಮೇಲಲ್ಲ, ಅದರ ಮೇಲೆ ನಂಬಿಕೆ ಇದ್ದೇ ಇದೆ. ಅದ್ರ ಮೇಲೆ ನಮಗೆ ಇನ್ನೂ ಹೋಗಿಲ್ಲ. ಆ ಟ್ರಸ್ಟ್ ನಮಗೆ ಹೋಗಿರೋದು ಟ್ರಸ್ಟ್ ಮೇಲೆ ಅಷ್ಟೇ. ಅದನ್ನು ರಿಪೇರಿ ಮಾಡಿದ್ರೆ ಸರಿ, ಅಷ್ಟೇ ಅಷ್ಟೇ. ಕರೆಕ್ಟ್. ಅದನ್ನು ರಿಪೇರಿ ಮಾಡಿದ್ರೆ ಸರಿ. ಸಮಾಜವಾದಿ ಪಕ್ಷದಲ್ಲಿ ಒಬ್ಬ ರೇಪಿಸ್ಟ್ ಇದ್ದ ಅಂದರೆ ಅಖಿಲೇಶ್ ಯಾದವ್ ಸೇರಿದಂತೆ ಸಮಾಜವಾದಿ ಪಕ್ಷ ರೇಪಿಸ್ಟ್ಗಳ ಪಕ್ಷವೇ? ಅದು ಹೆಂಗಾಗುತ್ತೆ? ಹಾಗೆ ಇದುವೇ. ಹೌದು, ಇದು ದೇವಸ್ಥಾನದ ಮೇಲಿನ ಪ್ರಶ್ನೆ ಅಲ್ಲ. ರಾಮ ಜನ್ಮಭೂಮಿನಲ್ಲಿ ಆ ಟ್ರಸ್ಟಿನ ಕಚಡ ಕೆಲಸ ಪ್ರಶ್ನೆ ಇದು. ನಮ್ಮ ಹೌದು, ಟ್ರಸ್ಟ್ ಮಾಡಿದ ಕೆಲಸಕ್ಕೆ ರಾಮನ ಮೇಲೆ ನಂಬಿಕೆ ಹೋಗ್ತಾ ಇದೆ ನಮಗೆ ಅಂತ ಅಲ್ಲ. ಅಥವಾ ನೀವೇನೋ ಉದ್ಧಾರ ಮಾಡ್ಬಿಡ್ತೀವಿ ಅಂತ ಬಂದು ಭಾಷಣ ಬಿಗಿಬೇಡಿ ಎಲ್ಲರೂ. ಎಸ್. ಇನ್ನು 3 ಮರ್ಡರ್ ಸ್ಟೋರಿ. ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿಗಿರಿ ಗ್ರಾಮದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮುದ್ದೇನಹಳ್ಳಿನಲ್ಲಿ ಒಂದು ಹೋಮ್ ಸ್ಟೇನಲ್ಲಿ ಇವತ್ತು ಬೆಂಗಳೂರು ಮೂಲದ ಫಿಸಿಯೋಥೆರಪಿಸ್ಟ್ ಯುವತಿಯೊಬ್ಬರು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಮೃತ ಯುವತಿ ಸಾಯಿ ಸುರಭಿ ಅಂತ. ಪ್ರಿಯಕರ ಈಗ ಕೇರಳ ಮೂಲದ ಸಂಜಿತ್ ಅಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾನೆ. ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ನೇಣಾಕೊಂಡಿರೋ ಸ್ಥಿತಿಯಲ್ಲಿದ್ದಾಳೆ, ಇವನು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾನೆ. ಇದು ಮರ್ಡರ್ ಆದಮೇಲೆ ಇವನು ಅಟೆಂಪ್ಟ್ ಮಾಡೋ ಫೇಲ್ಯೂರಾ, ಇಬ್ರು ಆತ್ಮಹತ್ಯೆನಾ? ವಿ ಹ್ಯಾವ್ ನೋ ಐಡಿಯಾ. ತಾಯಿ ಹೇಳ್ತಿದ್ದಾರೆ ಇದು ಲವ್ ಜಿಹಾದ್. ಹೌದೋ ಅಲ್ವೋ ಗೊತ್ತಿಲ್ಲ, ವಿ ಹ್ಯಾವ್ ನೋ ಐಡಿಯಾ. ಹಾಗಾಗಿ ತನಿಖೆ ಮಾಡಬೇಕು. ಲವ್ ಜಿಹಾದ್ನ ಲವಲೇಶದಷ್ಟು ಅನುಮಾನ ಇದ್ರೂ ಕ್ರಮ ತಗೋಬೇಕು, ಇಲ್ಲದಿದ್ರೂ ಕ್ರಮ ತಗೋಬೇಕು ಅಷ್ಟೇ. ಇನ್ನೊಂದು ಕಡೆ ಬೆಂಗಳೂರಿನಲ್ಲಿ ಪ್ರಿಯಕರನೇ ಪ್ರೇಯಸಿನ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಮಹಾಲಕ್ಷ್ಮಿ ಲೇಔಟ್ ಪೈಪ್ಲೈನ್ ರೋಡ್ನಲ್ಲಿ ನಡೆದಿರ್ತಕ್ಕಂಥದ್ದು. ನಿನ್ನೆ ರಾತ್ರಿ ಊಟಕ್ಕೆ ಅಂತ ಕರ್ಕೊಂಡೋಗಿ ಮದುವೆ ಪ್ರಸ್ತಾಪ ಇಟ್ಟದನಂತೆ. ಬಟ್ ಅವನಿಗೇನೋ ರಾಜಕೀಯ ಕ್ರಿಮಿನಲ್ ಹಿನ್ನೆಲೆ ಇತ್ತು ಅಂತ ಒಪ್ಪಿಲ್ಲ ಅವಳು. ಅಲ್ಲೇ ಚಾಕು ತಗೊಂಡು ಚುಚ್ಚಿ ಕೊಂದು ಹಾಕಿದ್ದಾನೆ. ಈ ಲೋಹಗಡ ಪುಣೆನಲ್ಲಾದ ಘಟನೆ ಹಿನ್ನೆಲೆಯಲ್ಲಿ ಬಹುಜನರು ಈ ದೇಶದಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಯಾಕೆ ಹೆಣ್ಣು ಮಕ್ಳು ಹಿಂಗೆ ಆಗೋಗ್ತಿದ್ದಾರೆ ಅಂದರೆ ಕುಟುಂಬದ ಒತ್ತಡ, ಬೇಗ ಮದುವೆ ಆಗ್ಬಿಡು ಅಂತ, ನಾವು ತೋರಿಸ್ದವ್ರನ್ನೇ ಆಗು ಅಂತ, ಅದಕ್ಕೆ ಈಗ ಆಗ್ತಿರೋದು ಅಂತ. ಅವ್ರವ್ರೇನು ನೋಡ್ಕೊಂಡಿದ್ದ ಜಾಗದಲ್ಲಿ ಚಾಕು ಹಾಕ್ಕೊಂಡ್ರೆ ಆ ಪ್ರಶ್ನೆ ಎಲ್ಲ ಬರಲ್ಲ. ಅವ್ರವ್ರೇ ನೋಡ್ಕೊಂಡು ಅವ್ರವ್ರೇ ಚಾಕು ಹಾಕತ್ತಾರೆ. ಇದ್ಯಾವುದೋ ರಾಜಾಜಿನಗರದಲ್ಲೋ ಮಹಾಲಕ್ಷ್ಮಿ ಲೇಔಟಲ್ಲೋ ಅಲ್ಲೆಲ್ಲ ಲವ್ ಅನ್ಕೊಂಬಿಟ್ಟೋಗಿ ಅದು ಹೋಮ್ ಸ್ಟೇನಲ್ಲಿ ಮಾಡ್ಕೊಳ್ಳೋದು ಅದು ಅಲ್ಲ. ತಂದೆ ತಾಯಿಗಳು ತೋರಿಸ್ಬಿಟ್ರದ್ದು ಇದಾ? ಹಂಗೂ ಇದೆ, ಹಿಂಗೂ ಇದೆ. ನಿಮ್ಮ ಮನಸ್ಸು ಮತ್ತು ನಿಮ್ಮ ಇವ್ಯಾಲ್ಯೂಯೇಷನ್ ಆಫ್ ಪಾರ್ಟ್ನರ್ಸಿಂದು ಸರಿಯಾಗಿ ಸ್ಥಿಮಿತದಲ್ಲಿದ್ದು ತಲೆ ಸರಿ ಇಟ್ಕೊಂಡು ಮಾಡಿಕೊಂಡ್ರೆ, ಸಗಣಿ ಇಲ್ಲದೆ ಬ್ರೈನ್ ಬದಲು ಎಲ್ಲ ಸರಿ ಇರುತ್ತೆ. ಹೀಗಾಗುತ್ತೆ. ಕರ್ನಾಟಕದಲ್ಲಿ CBSEಯ ಹೊಸ ಕಡ್ಡಾಯ ತ್ರಿಭಾಷಾ ನೀತಿಯನ್ನು ಅಸೋಸಿಯೇಷನ್ ಮ್ಯಾನೇಜ್ಮೆಂಟ್ ಆಕ್ಷೇಪ ಮಾಡಿದ್ದಾರೆ. ಅದು ಹೆಂಗಾಗತ್ತದು? ನಮ್ಮ ನಿಯಮದ ಪ್ರಕಾರ ನಾವು ಪ್ರಥಮ ಮತ್ತು ದ್ವಿತೀಯ ಭಾಷೆಗೆ ಮಾಡ್ತೀವಿ, ಅದು 3ನೇ ಭಾಷೆ ಹೆಂಗೆ ಮಾಡ್ತೀರಿ ಅಂತೆಲ್ಲ ಕೇಳಿದ್ದಾರೆ. ಹೈಕೋರ್ಟ್ಗೆ ಹೋಗ್ತೀವಿ ಅಂದರೆ ಹೋಗ್ತೀವಿ ಅಲ್ಲ, ಹೋಗಬೇಕು. ಇದು ಉತ್ತರ ಭಾರತೀಯರ ಮಗದೊಂದು ದಾಳಿ, ದಕ್ಷಿಣ ಭಾರತದ ಮೇಲೆ, ಅದರಲ್ಲೂ ಕರ್ನಾಟಕದ ಮೇಲೆ. ಉತ್ತರ ಭಾರತೀಯರು ನಮಗೆ ಕೊಡ್ತಿರೋ ಬಳುವಳಿ ಎಲ್ಲ ಬರೀ ಇದೇನೆ. ಪಾಕಿಸ್ತಾನದ ಪ್ರಾಬ್ಲಮ್ಮು, ಚೈನಾ ಪ್ರಾಬ್ಲಮ್ಮು, ಅದ್ಯಾವುದೋ ಉತ್ತರ ಪ್ರದೇಶದ್ದು ರಾಮ ಜನ್ಮಭೂಮಿನಲ್ಲಿ ಎಲ್ಲ ಕಚಡಗಳು ಸೇರ್ಕೊಂಡು ಅವರವರೇ ಉತ್ತರ ಭಾರತದವರೇ ಸೇರ್ಕೊಂಡು ನಡೆಸೋವಂಥ ಹೇಸಿಗೆ ತಿನ್ನೋ ಕಚಡಗಳ ಕೆಲಸದ ಪ್ರಾಬ್ಲಮ್ಗಳು, ಬರೀ ಇಂಥವೇ ನಮಗೆ ಕೊಡೋದು ಉತ್ತರ ಭಾರತದವ್ರು. ನಮ್ಗೆ ಏನೂ ಲಾಭ ಇಲ್ಲ ಇವರಿಂದ. ಕರ್ನಾಟಕಕ್ಕೆ ಏನು ಕೊಟ್ಟಿದ್ದೀರಿ ನೀವು ಕೇಂದ್ರದವರು? ಏನೂ ಕೊಟ್ಟಿಲ್ಲ. ಇದು ಬಳುವಳಿನ? ಎಲ್ಲಿ ತೇಜಸ್ವಿ ಸೂರ್ಯ? ಯಾಕೆ ಮಾತಾಡ್ತೀವಿ? ಎಲ್ಲಿ? ವೇರ್ ಆರ್ ಯು? ಎಲ್ರಿ? ಕನ್ನಡನ 3ನೇ ಭಾಷೆ ಮಾಡ್ಬೇಕೇನ್ರಿ? ಅದು ಕರ್ನಾಟಕ ಹೇಳ್ರಿ. ಅದೇನು ಹೇಳ್ತೀರಿ ಪ್ರೆಸ್ ಕಾನ್ಫರೆನ್ಸ್ ಕರೆದು? ದೊಡ್ಡ ಮನುಷ್ಯ ಅಥವಾ MP ಗಳು ಎಲ್ಲಿ? ನಿಮ್ಮ ಬೆನ್ಮೂಳೆಗಳು? ಅದಕ್ಕೆ ಹೇಳ್ತಿರೋದು, ನನ್ನ ಪ್ರಕಾರ ಕೇಂದ್ರ ಸರ್ಕಾರ ಮತ್ತು ಉತ್ತರ ಭಾರತನೇ ದಕ್ಷಿಣ ಭಾರತೀಯರ ಆಲೋಚನಾ ರೀತಿಯನ್ನೇ ಬದಲಾಯಿಸ್ತಾ ಇದೆ ಅಂತ ನನಗೆ ಡೌಟು. ಇವತ್ತಲ್ಲ ನಾಳೆ ಆ ಆಲೋಚನೆ ಪ್ರಾರಂಭ ಆಗದಿದ್ದರೆ ನೋಡಿ. ಖಂಡಿತ.
ಪ್ರಧಾನಿ ಮೋದಿ ಅವರು ಸೀಶೆಲ್ಸ್ ದೇಶಕ್ಕೆ ಭೇಟಿ ಕೊಟ್ಟಿದ್ದರು. ರಾಜಧಾನಿ ವಿಕ್ಟೋರಿಯಾದಲ್ಲಿ ಪೀಸ್ ಪಾರ್ಕ್ನಲ್ಲಿ ಮಹಾತ್ಮ ಗಾಂಧಿ ಪುತ್ಥಳಿಗೆ ಶ್ರದ್ಧಾಂಜಲಿ ಗೌರವ ಎಲ್ಲ ಸಲ್ಲಿಸಿದರು. ಆಮೇಲೆ ಐತಿಹಾಸಿಕ ಅರುಲ್ ಮಿಹು ನವಶಕ್ತಿ ವಿನಾಯಕರ ಹಿಂದೂ ದೇವಸ್ಥಾನಕ್ಕೆಲ್ಲ ಭೇಟಿ ಕೊಟ್ಟರು. ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿರತಕ್ಕಂಥ ದೇವಸ್ಥಾನ, ಅಲ್ಲಿ ಅವರು ಪ್ರಾರ್ಥನೆ ಎಲ್ಲ ಸಲ್ಲಿಸಿದ್ದಾರೆ. ಆಗಲಿ. ಆಕಾಶದಲ್ಲಿ ಅಪರೂಪದ ಕೌತುಕ ಇವತ್ತು ಶ್ವೇತಚಂದಿರ ಗುಲಾಬಿ ಅಥವಾ ಸ್ಟ್ರಾಬೆರಿ ಬಣ್ಣದಲ್ಲಿ ಕಾಣಿಸ್ಕೊಂಡಿದೆ. ಅದು ಆಯಾ ರಿಫ್ಲೆಕ್ಷನ್ಸಿಂದ ಹಂಗೆ ಕಾಣುತ್ತೆ, ನಿಮಗೆ ನಾಳೆ ಇನ್ನೊಂದು ಕಾಣುತ್ತೆ. ಅದಕ್ಕೆ ಏನೋ ಜನ ನೋಡ್ಕೊಳ್ಳಿ, ಸಂತೋಷ ಪಟ್ಕೊಳ್ಳಿ, ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನು ಬೆಂಗಳೂರು ನಶೆದು ಹಬ್ ಆಗಿ ಅಂದರೆ ಕೇಂದ್ರ ಆಗಿದೆ ಅಂತ ಆಗೋಗಿ ಯಾವುದೋ ಕಾಲ ಈಗೇನು ಆಗೋದು ಮಣ್ಣು ಪ್ರತಿದಿನ ಸಿಗ್ತಾ ಇದೆ. ಬೆಂಗಳೂರು ಈಸ್ ದಿ ಕ್ಯಾಪಿಟಲ್ ಆಫ್ ಡ್ರಗ್ಸ್, ಅನುಮಾನನೇ ಇಲ್ಲ. ಸಪ್ಲೈಗೂ ಹೌದು, ಕನ್ಸ್ಯೂಮ್ ಮಾಡೋದ್ರಲ್ಲಿ, ತಿನ್ನೋದ್ರಲ್ಲೂ ಅಥವಾ ಸೇವಿಸೋದ್ರಲ್ಲೂ ಹೌದು, ಮತ್ತು ರೂಟ್ ಆಗಿ ಇಲ್ಲಿಂದ ಬೇರೆ ಕಡೆಗೆ ಹೋಗೋದಕ್ಕೂ ಹೌದು. ಎಲ್ಲದಕ್ಕೂ ಅದೇನೆ. ಬೆಂಗಳೂರು ಈಸ್ ದಿ ಡ್ರಗ್ ಕ್ಯಾಪಿಟಲ್ ನನ್ನ ಪ್ರಕಾರ ಭಾರತಕ್ಕೆ ಸದ್ಯಕ್ಕೆ ಇವತ್ತಿನ ಪರಿಸ್ಥಿತಿನಲ್ಲಿ. ಹಾಗಾಗಿ ಇವತ್ತೇನೋ ಒಂದು 21 ಕೋಟಿ ಮೌಲ್ಯದ್ದೇನೋ ಹಿಡಿದಿದ್ದಾರಂತೆ. ಆಯಿತು, ಹಿಡ್ಕೊಳ್ಳಿ, ಯಾವನು ಬೇಡ. ಅವ್ನು ಯಾವನೋ ಮೊಹಮ್ಮದ್ ಉಮರ್ ಉಲ್ಲಾ ಫಾರೂಕ್ ಅಂತೆ, ಅವ್ನು ಯಾರೋ 2 ಕೋಟಿ ಮೌಲ್ಯದ ಹೈಡ್ರೋ ಗಾಂಜಾ ಅಂತೆ. ಆಯಿತು, ಕರ್ಕೊಂಬನ್ನಿ, ಹಿಡ್ಕೊಳ್ಳಿ, ಬೇಲ್ ಕೊಡಲಿ, ಕಳಿಸ್ಲಿ, ಅಷ್ಟೇ. ಈಗ ಮಹಾರಾಷ್ಟ್ರನಲ್ಲಿ ಆ TETದು ಪೇಪರ್ ಲೀಕ್ ಆಗಿದೆ. ಏನು ಎಲ್ಲ ತನಿಖೆ ಮಾಡೋಣ, ಎಲ್ಲರ ಮೇಲೂ ಕ್ರಮ ತಗೋತಾ ಇದ್ದೀವಿ. ಇದು ಕಾಂಗ್ರೆಸ್ನವರು ಇದನ್ನು ರಾಜಕಾರಣ ಮಾಡಬಾರ್ದು ಅಷ್ಟೇ ಅಂತ ಅಂದ್ಬಿಡೋದು. ಇಷ್ಟೇ ಕೆಲಸ BJPನವ್ರಿಗೀಗ, ಇನ್ನೇನೂ ಇಲ್ಲ ಅಷ್ಟೇ. ಅವನು ಆರೋಪಿ 24ರ ನೀಟ್ ಎಕ್ಸಾಮಲ್ಲಿ ತಗಲಾಕೊಂಡಿದ್ದಾನೆ ಸ್ಟಿಂಗ್ ಆಪರೇಷನ್ ಅಲ್ಲಿ. ಇದೇ ಕಳ್ಳತನ ಮಾಡಿ, ಇದೇ ಕಳ್ಳತನ. ಹೌದು, ಇದನ್ನ ಅಂತ ಕರಿಬೇಕಂತೆ, ಇದನ್ನ ದೊಡ್ಡ ದೇಶ ಅಂತ ಕರಿಬೇಕಂತೆ. ಅಯ್ಯ ಹೋಗ್ರಿ, ಕೆಲಸ ನೋಡಗ್ರಿ. ಎಸ್.